ಹ್ಯಾಟ್ಸ್ ಆಫ್ ಟು ಯು ಆಫೀಸರ್ಸ್, ಹ್ಯಾಟ್ಸ್ ಆಫ್ ಟು ಯು. ಬೇಕಿತ್ತಲ್ವಾ ಇಂತಹದ್ದೊಂದು ಕ್ರಮ, ಆಗಲೇಬೇಕಿತ್ತಲ್ವಾ? 12 ವರ್ಷದ ಬಾಲಕಿಯನ್ನ ಕರ್ಕೊಂಡೋಗಿ ಅತ್ಯಾಚಾರ ಮಾಡಿ, ಅದರಲ್ಲೂ ಸಾಮೂಹಿಕ ಅತ್ಯಾಚಾರ ಮಾಡಿ ಜೀವಂತವಾಗಿ ಕೆರೆಗೆ ಬಿಸಾಡಿ ಕೊಂದ್ರಲ್ಲ. ಈ ಕಟುಕರ ಪೈಕಿ ಈಗ ಒಬ್ಬನ ಹೆಣ ಬಿದ್ದಿದೆ. ಜುಲೈ 8ನೇ ತಾರೀಕು ಮಧ್ಯಾಹ್ನ ಸಿಂಗಲ್ ಶಾಟ್ ಪೊಲೀಸರ 9mm ಪಿಸ್ತೂಲಿನಿಂದ ನುಗ್ಗಿ ಬಂದ ಗುಂಡು ಕ್ರೂರಿಯ ಗುಂಡಿಗೆಯನ್ನೇ ಸೀಳಿ ಹಾಕಿದೆ. ಆತ ಸ್ಪಾಟಲ್ಲೇ ಉಸಿರು ಚೆಲ್ಲಿದ್ದ. ಅತ್ಯಾಚಾರಕ್ಕೆ ಒಳಗಾಗಿ ಭೀಕರವಾಗಿ ಸಾವನ್ನಪ್ಪಿದ 12 ವರ್ಷದ ಬಾಲಕಿಯ ಆತ್ಮ ಈಗ ನೆಮ್ಮದಿಯ ಮಗ್ಗಲು ಬದಲಿಸಿದೆ. ಪಶ್ಚಿಮ ಬಂಗಾಳದ ಬರೂಹಿಪುರ ಗ್ರಾಮದಲ್ಲಿ ನಡೆದ ಅತ್ಯಾಚಾರ, ಸಾಮೂಹಿಕ ಅತ್ಯಾಚಾರ, ಕೊಲೆ, ಆ ನಂತರದ ಎನ್ಕೌಂಟರ್ನ ಪಿನ್ ಟು ಪಿನ್ ಡೀಟೇಲ್ಸ್ ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಅದಕ್ಕೂ ಮುನ್ನ ನೀವಿನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 12 ವರ್ಷದ ಬಾಲಕಿ ಕಣ್ರಿ. ರಾಜಸ್ಥಾನದ ಶ್ರೀಗಂಗಾ ನಗರದಲ್ಲಿ 13 ವರ್ಷದ ಬಾಲಕಿಯನ್ನ 35 ಮಂದಿ ಕಾಮುಕರು ಹರಿದು ಮುಕ್ಕಿದ್ರೆ, ಪಶ್ಚಿಮ ಬಂಗಾಳದ ದಕ್ಷಿಣ ಪರಗಣ ಜಿಲ್ಲೆಯ ಬರೂಹಿಪುರ ಗ್ರಾಮದಲ್ಲಿ 12 ವರ್ಷದ ಬಾಲಕಿಯನ್ನ 4 ಕಾಮುಕರು ಹರಿದು ತಿಂದಿದ್ದಾರೆ. ಅವಳು ಬದುಕಿದ್ರೆ ಎಲ್ಲಿ ನಮ್ಮ ಹೆಸರು ಹೇಳ್ತಾಳೋ ಅಂತೇಳಿ ಜೀವ ಸಮೇತ ಮೂಟೆ ಕಟ್ಟಿ ಕೆರೆಗೆ ಬಿಸಾಡಿದ್ರು. ಎಂತಹ ಪಾಪಿಗಳು! ಇವ್ರ ಮನೆಯಲ್ಲಿ ಅಕ್ಕ ತಂಗಿಯರಿಲ್ವಾ? ಈ ಪಾಪಿಗಳ ತಾಯಿ ಕೂಡ ಒಬ್ಳು ಹೆಣ್ಣಲ್ವಾ? ಏನು ಅರಿಯದ ಬಾಲಕಿ ಆಕೆ. ಅವತ್ತು ಜೂನ್ 4ನೇ ತಾರೀಕು ಶನಿವಾರ ಮಾರ್ನಿಂಗ್ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಬಂದಿದ್ಲು ಬಾಲಕಿ. ಶಾಲೆ ಮುಗಿಸ್ಕೊಂಡು ಮನೆಗೆ ಬಂದವಳು ಮನೆಯಲ್ಲೇ ಇದ್ದಿದ್ರೆ ಬಹುಶಃ ಈ ಘಟನೆ ನಡೆಯುತ್ತಿರಲಿಲ್ವೋ ಏನೋ. ಆದರೆ ವಿಧಿ ಬಿಡಬೇಕಲ್ಲ. ಅವಳು ತನ್ನ ಗೆಳತಿಯ ಹುಟ್ಟುಹಬ್ಬ ಇದೆ, ಒಂದು ಸಣ್ಣ ಗಿಫ್ಟ್ ತರ್ತೀನಿ ಅಂತ ಮನೆಯಿಂದ ಹೊರಬಂದಿದ್ಲು. ಅಷ್ಟೇ, ಅದೇ ಕೊನೆ. ತಂದೆ ತಾಯಿಯೇ ಮತ್ತೆ ಮಗಳ ಮುಖ ನೋಡಿದ್ದು ಹೆಣವಾಗಿ. ಗಿಫ್ಟ್ ತರೋಕೆ ಅಂತ ಹೋದ ಬಾಲಕಿಯನ್ನ ಅದೇ ಊರಿನ ಪುಂಡ ಪ್ರಭಾಸ್ ಮಂಡಲ್ ಎಂಬಾತ ಪುಸ್ಲಾಯಿಸಿ ಕರ್ಕೊಂಡು ಹೋಗಿದ್ದ. ಆ ಬಾಲಕಿಗೆ ಅದೇನು ಹೇಳಿದ್ನೋ ಏನೋ, ಆ ಪಾಪಿ ಜೊತೆ ಈ ಹುಡುಗಿ ಹೆಜ್ಜೆ ಹಾಕಿದ್ಲು. ಅದನ್ನ ಮೌನವಾಗಿ ಗಮನಿಸುತ್ತಾ ಸೆರೆ ಹಿಡಿದಿತ್ತು ಅಲ್ಲೇ ಇದ್ದ ಒಂದು CCTV. ಅವಳಿಗೆ ಏನೂ ಗೊತ್ತಿಲ್ಲ. ಅಣ್ಣ ಯಾಕೋ ಕರೀತಿದ್ದಾನೆ ಅಂತಲೇ ಅಂದ್ಕೊಂಡು ಏನಣ್ಣ ಎಲ್ಗಣ್ಣ ಅಂತ ಕೇಳ್ಕೊಂಡೆ ಅವನ ಜೊತೆ ಹೋಗಿದ್ಲು ಆ ಹುಡುಗಿ. ಪಾಪಿಗೆ ಪದೇ ಪದೇ ಆ ಹುಡುಗಿ ಅಣ್ಣ ಅಣ್ಣ ಅಂತಿದ್ರು ಅವನ ಕಾಮದ ಪಿತ್ತ ಕರಗಲಿಲ್ಲ. ಅಲ್ಲೇ ಇದ್ದ ಒಂದು ಗುಡಿಸಲಿಗೆ ಕರೆದೊಯ್ದ. ಆಮೇಲೆ ನಡೆದಿದ್ದು ಪದಗಳಲ್ಲಿ ವರ್ಣಿಸಲಾಗದ ಕ್ರೌರ್ಯ. ಆ ಗುಡಿಸಲಿನಲ್ಲಿ ಇದ್ದವರು 4 ಜನ. ಎಲ್ಲರೂ ನಶೆಯಲ್ಲಿದ್ರು. ಒಬ್ಬೊಬ್ಬರಾಗಿ 4 ಜನ ಆ ಹುಡುಗಿಯನ್ನ ಇನ್ನಿಲ್ಲದಂತೆ ಹಿಂಸಿಸಿದ್ರು. ಪ್ರಭಾಸ್ ಮಂಡಲ್, ಆನಂದ್ ಸರ್ದಾರ್, ದಿವಾಕರ್ ಸರ್ದಾರ್ ಮತ್ತು ಕಬೀರ್ ಮುಲ್ಲಾ ಒಬ್ಬರ ನಂತರ ಒಬ್ರು ಅವಳನ್ನ ಬಿಟ್ಟು ಬಿಡದಂತೆ ಕಾಡಿಬಿಟ್ರು. ಗಾಂಜಾ ನಶೆಯಲ್ಲಿ ಎಣ್ಣೆಯ ಮತ್ತಲ್ಲಿದ್ದವ್ರಿಗೆ ಆ ಹುಡುಗಿಯ ನೋವು ಕಾಣಿಸ್ಲೂ ಇಲ್ಲ, ಕೇಳಿಸ್ಲೂ ಇಲ್ಲ. ಎಲ್ಲವೂ ಮುಗಿದ ಮೇಲೆ ಅವರನ್ನು ಕಾಡಿತ್ತೋ ಭಯ. ಹೌದು, ಬಾಲಕಿಯನ್ನ ಜೀವಂತವಾಗಿ ಬಿಟ್ರೆ ಅವಳು ಊರಲ್ಲಿ ಹೇಳ್ತಾಳೆ. ಊರವರು ಹಣ್ಗಾಯಿ ನೀರ್ಗಾಯಿ ಮಾಡ್ತಾರೆ ಅಂತ ಭಯಕ್ಕೆ ಬಿದ್ದವರು ಮಾಡಿದ್ದೇನು ಗೊತ್ತಾ? ಸುಸ್ತಾಗಿ ನಿತ್ರಾಣವಾಗಿದ್ದ ಬಾಲಕಿಯನ್ನ ಅಲ್ಲೇ ಇದ್ದ ಮೂಟೆಯೊಂದಕ್ಕೆ ತುಂಬಿದ್ರು. ಬಳಿಕ ಅಲ್ಲೇ ಪಕ್ಕದಲ್ಲಿದ್ದ ಸೂರ್ಯಪುರದ ಕೆರೆಗೆ ಬಿಸಾಡಿಬಿಟ್ರು. ಆ ಬಳಿಕ ಒಬ್ಬೊಬ್ರು ಒಂದೊಂದು ದಿಕ್ಕಿನಲ್ಲಿ ತಲೆ ಮರೆಸ್ಕೊಂಡು ಬಿಟ್ರು. ಇತ್ತ ಸೂರ್ಯ ಮುಳುಗುವ ಹೊತ್ತಾಯ್ತು. ಗಿಫ್ಟ್ ತರ್ತೀನಿ ಅಂತ ಹೋದ ಹುಡುಗಿಯೇ ಬರಲಿಲ್ಲ ಅಂತ ಮನೆಯವರು ಹುಡುಕಾಡಿದ್ರು. ಊರವರಿಗೆಲ್ಲ ವಿಷಯ ಗೊತ್ತಾಯ್ತು. ಸ್ಥಳೀಯ CCTVಗಳನ್ನು ಚೆಕ್ ಮಾಡಿದ್ರು. ಪೊಲೀಸ್ ಠಾಣೆಗೆ ತೆರಳಿ ಮಿಸ್ಸಿಂಗ್ ಕೇಸ್ ನೀಡಿದ್ರು.
ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಬಾಲಕಿ ಮನೆಯಿಂದ ಹೊರಟ ಬಗ್ಗೆ ಮಾಹಿತಿ ಪಡೆದು ಆಕೆಯ ಪತ್ತೆಗೆ ಬಲೆ ಬೀಸಿದ್ರು. ಇದೇ ವೇಳೆ ಅವರಿಗೆ ಬಾಲಕಿಯ ಸುಳಿವು ಕೊಟ್ಟಿದ್ದು ಮೌನವಾಗಿ ಎಲ್ಲವನ್ನು ಗಮನಿಸುತ್ತಾ ರೆಕಾರ್ಡ್ ಮಾಡಿಕೊಳ್ತಿದ್ದ ಸಿಸಿಟಿವಿ. ಎಸ್, ಸಿಸಿಟಿವಿಯಲ್ಲಿ ಬಾಲಕಿಯನ್ನ ಅದೇ ಊರಿನವನೊಬ್ಬ ಕರೆದುಕೊಂಡು ಹೋಗ್ತಿರೋ ದೃಶ್ಯ ಕಂಡಿತ್ತು. ಊರವರು ಅವನ ಚಹರೆ ನೋಡಿಯೇ ಇದು ಪ್ರಭಾಸ್ ಮಂಡಲ್ ಅಂತ ಗುರುತಿಸಿದ್ರು. ಅವನು ಯಾರು, ಎಲ್ಲಿದ್ದಾನೆ ಅಂತ ಪೊಲೀಸರ ಜೊತೆ ಸೇರ್ಕೊಂಡು ಹುಡುಕಾಡಿದ್ರು. ಜುಲೈ 5ನೇ ತಾರೀಕು ಆತ ಊರವರ ಕೈಗೆ ಸಿಕ್ಕಿಬಿದ್ದಿದ್ದ. ಬಾಲಕಿಯನ್ನ ಕರ್ಕೊಂಡೋಗಿ ಏನ್ ಮಾಡಿದೆ ಅಂತ ಕೇಳಿದ್ರು. ಅವನು ಬಾಯ್ ಬಿಡ್ಲಿಲ್ಲ. ಅದ್ಯಾವಾಗ 4 ಮಂದಿ 4 ಹಿಕ್ಕಿದ್ರೋ ಆಗ ಸತ್ಯ ಹೇಳಿದ್ದ. ಕೆರೆ ಬಳಿ ಕರ್ಕೊಂಡು ಬಂದು ಸ್ಥಳ ತೋರಿಸಿದ್ದ. ನೀರೊಳಗೆ ಇಳಿದು ಹುಡುಕಿದ್ರೆ ಸಿಕ್ಕಿದ್ದು ಬಾಲಕಿಯ ಶವ. ರೊಚ್ಚಿಗೆದ್ದು ಬಿಟ್ರು ಜನ. ಆ ಕೆರೆಯ ದಂಡೆಯಲ್ಲೇ ಅವನನ್ನ ತಾರಾಮಾರಿ ರುಬ್ಬಿದ್ರು. ಪೊಲೀಸರು ಇಲ್ಲದೆ ಹೋಗಿದ್ರೆ ಆತನ ಹೆಣವನ್ನ ಅದೇ ಕೆರೆಗೆ ಬಿಸಾಡಿ ಬಿಡ್ತಿದ್ರು ಏನೋ. ಪೊಲೀಸರು ಮಧ್ಯ ಪ್ರವೇಶಿಸಿ ಅವನನ್ನ ಕಾಪಾಡಿಕೊಂಡು ಠಾಣೆಗೆ ಕರ್ತಂದ್ರು. ಠಾಣೆಯಲ್ಲಿ ಎಲ್ಲವನ್ನು ವಿವರಿಸಿದ್ದ. ತನ್ನೊಂದಿಗೆ ಮತ್ತು 3 ಜನ ಇದ್ದ ಬಗ್ಗೆಯೂ ಹೇಳಿದ್ದ. 3 ಆರೋಪಿಗಳನ್ನ ಬಂಧಿಸಿದ ಪೊಲೀಸರು ಅದೊಂದು ನಿರ್ಧಾರಕ್ಕೆ ಬಂದಿದ್ರು. ಪಿಸ್ತೂಲಿಗೆ ಗುಂಡು ತುಂಬಿಕೊಂಡು ಕ್ರೈಮ್ ಸೀನ್ ರೀಕನ್ಸ್ಟ್ರಕ್ಷನ್ ಹೆಸರಲ್ಲಿ ಆರೋಪಿಗಳನ್ನ ಸ್ಪಾಟಿಗೆ ಕರೆದುಕೊಂಡು ಹೊರಟರು. ಪ್ರಕರಣದ ಪ್ರಮುಖ ಆರೋಪಿ ಪ್ರಭಾಸ್ ಬಾಲಕಿಯನ್ನ ಅದೇ ಊರಿನ ಮುಖ್ಯ ರಸ್ತೆಯಿಂದ ಕರೆದುಕೊಂಡು ಹೋದ ಸ್ಥಳ ಗುರುತು ಮಾಡಿದ್ದ. ಬಳಿಕ ಕೃತ್ಯ ನಡೆಸಿದ ಗುಡಿಸಲು ತೋರಿಸಿದ್ದ. ಬಳಿಕ ಮೂಟೆ ಕಟ್ಟಿ ಬಿಸಾಡಿದ ಸ್ಥಳ ತೋರಿಸೋಕೆ ಅಂತ ಕೆರೆ ಬಳಿ ಬರುತ್ತಲೇ ಬಂದೂಕು ಸದ್ದು ಮಾಡಿತ್ತು. ಪೊಲೀಸರ ಸೊಂಟದಲ್ಲಿದ್ದ 9mm ಪಿಸ್ತೂಲಿನಿಂದ ಗುಂಡು ಸಿಡಿದಿತ್ತು. ಹೃದಯ ಹೀನ ವಿಕೃತನ ಉಸಿರು ನಿಂತಿತ್ತು. ಈ ಪ್ರಕರಣದಲ್ಲಿ ಆರೋಪಿ ಪ್ರಭಾಸ್ ಮಂಡಲ್ ತಾಯಿಯನ್ನ ನಾವು ಕೊಂಡಾಡಬೇಕು. ಆಕೆ ನಿಜಕ್ಕೂ ದೇಶದ ಹೆಮ್ಮೆಯ ಹೆಣ್ಣು ಮಗಳು. ಮಗ ತಪ್ಪು ಮಾಡಿದ್ದಾನೆ, ಅವನು ಅಪ್ರಾಪ್ತ ಬಾಲಕಿಯನ್ನ ಅತ್ಯಾಚಾರ ಮಾಡಿ ಕೊಂದಿದ್ದಾನೆ ಅಂತ ಆಕೆಗೆ ಗೊತ್ತಾಗಿತ್ತು. ಪೊಲೀಸರು ಎನ್ಕೌಂಟರ್ ಮಾಡಿ ಮನೆಗೆ ಸುದ್ದಿ ಮುಟ್ಟಿಸಿದ್ರು. ಆಗ ಆ ತಾಯಿ ಹೇಳಿದ್ದು ಒಂದೇ ಮಾತು, ಅವನು ನನ್ನ ಮಗನಲ್ಲ, ಅಂತಹ ಪಾಪಿ ಮಗನ ಮುಖವನ್ನ ನಾನು ನೋಡೋದಿಲ್ಲ. ನಮ್ಮ ಮನೆ ಹತ್ರ ಅವನ ಹೆಣ ತರಬೇಡಿ, ಅವನಿಗೂ ನಮಗೂ ಸಂಬಂಧನೇ ಇಲ್ಲ ಅಂತ ಹೇಳಿದ್ರು. ಇನ್ನು ನಮ್ಮ ಸಂಬಂಧಿಕರ್ಯಾರು ಅವನ ಮುಖ ನೋಡೋಕೆ ಇಷ್ಟಪಡ್ತಿಲ್ಲ ಅಂತಲೂ ಹೇಳಿದ್ರು. ಯಾರ್ ತಾನೇ ಇಂತಹ ಪಾಪ ಕೃತ್ಯ ಮಾಡಿದ ಪಾಪಿ ಮುಖ ನೋಡೋಕೆ ಇಷ್ಟಪಡ್ತಾರೆ ಹೇಳಿ? ಮಗ ಮಾಡಿರೋದು ಹೆಮ್ಮೆಯ ಕೆಲಸನ, ಇಡೀ ದೇಶವೇ ಬೆಚ್ಚಿ ಬೀಳುವಂತಹ ಕ್ರೌರ್ಯ. ಇಂತಹ ಪಾಪಿ ಎದೆಗೆ ಗುಂಡು ನುಗ್ಸಿದ್ರೆ ನಮ್ಮ ದೇಶದ ಕೆಲ ಬುದ್ಧಿಜೀವಿಗಳು ಇದು ಎನ್ಕೌಂಟರ್ ಅಲ್ಲ ಕೊಲೆ ಅಂತಿದ್ದಾರೆ. ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ರೀ ಬುದ್ಧಿಜೀವಿಗಳೇ, ನಾನಿಲ್ಲಿ ಪೊಲೀಸರ ಪರವಾಗಿ ಮಾತಾಡ್ತಿಲ್ಲ. ಅವರು ಕೂರಿಸ್ಕೊಂಡು ಗುಂಡು ಹೊಡೆದ್ರೋ ರಕ್ಷಣೆಗಾಗಿ ಗುಂಡು ಹೊಡೆದ್ರೋ ಬೇಕಿಲ್ಲ. ಆದ್ರೆ ದೇಶದಲ್ಲಿ ಇಂತಹ ಪಾಪಿಗಳಿಗೊಂದು ಮೆಸೇಜ್ ರವಾನೆಯಾಗಿರೋದಂತೂ ಸತ್ಯ. ಇನ್ನು ಈ ಬಾಲಕಿ ಅತ್ಯಾಚಾರ, ಸಾಮೂಹಿಕ ಅತ್ಯಾಚಾರ ಹಾಗೂ ಎನ್ಕೌಂಟರ್ ಪ್ರಕರಣವನ್ನ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕು ಬಳಕೆ ಆಗ್ತಿದೆ ಅಂದ್ರೆ ನಾಚಿಕೆ ಆಗ್ಬೇಕು. ಟಿಎಂಸಿ ನಾಯಕಿ ಮಮತಾ ಬ್ಯಾನರ್ಜಿ ಈ ಪ್ರಕರಣದ ವಿರುದ್ಧ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಿದ್ದಾರೆ. ಅವರ ಉದ್ದೇಶ ಒಳ್ಳೆಯದೇ ಆಗಿದ್ರೆ ಓಕೆ, ಆದ್ರೆ ಅದರಲ್ಲೂ ರಾಜಕೀಯ ಬೆರ್ತಿದ್ರೆ ಅದು ನಿಜಕ್ಕೂ ಅಕ್ಷಮ್ಯ. ಇದೀಗ ಎನ್ಕೌಂಟರ್ನಲ್ಲಿ ಪ್ರಭಾಸ್ ಸಾವನ್ನಪ್ಪಿದ್ದಾನೆ. ಅವನೇನೋ ದೇಶದ ಪಿತಾಮಹ ಅನ್ನೋ ರೀತಿ ಒಂದಷ್ಟು ಜನ ಪೊಲೀಸರ ವಿರುದ್ಧ ಕೊಂಕು ಆಡ್ತಿದ್ದಾರೆ. ಗುಂಡು ನುಗ್ಗಿಸಿದ ಅಧಿಕಾರಿಯನ್ನು ವಿಚಾರಣೆ ಮಾಡಲಾಗುತ್ತೆ, ಕಾನೂನು ಏನೇ ಹೇಳ್ಬೋದು. ಆದರೆ ಆ ಪೊಲೀಸ್ ಅಧಿಕಾರಿ ಮಾಡಿರೋದು ದೇಶ ಮೆಚ್ಚುವ ಕೆಲಸ. ಹೀಗಾಗಿ ಮತ್ತೊಮ್ಮೆ ಹ್ಯಾಟ್ಸ್ ಆಫ್ ಟು ಯು ಆಫೀಸರ್.
ಇಂತಹ ಡಿಫರೆಂಟ್ ಕ್ರೈಮ್ ಸ್ಟೋರಿಗಳಿಗಾಗಿ ಸ್ಟೇ ಟ್ಯೂನ್ಡ್ ಸುಮನ್ ಟಿವಿ ಕನ್ನಡ. ಇದು ಸಮಾಜದ ಸ್ವರ.